ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸದನದಲ್ಲಿ ಸ್ಪಷ್ಟವಾಗಿ ಹೇಳಿದ್ರು, ತನಿಖೆ ಇನ್ನೂ ಆರಂಭವಾಗಿಲ್ಲ, ಆರಂಭವಾಗಬೇಕಷ್ಟೇ ಅನ್ನೋದನ್ನು. ಆದರೆ ಈಗ SIT ತನಿಖಾಧಿಕಾರಿಗಳು ಮೊಟ್ಟ ಮೊದಲ ಅರೆಸ್ಟನ್ನು ಮಾಡುವಂತಹ ಸಾಧ್ಯತೆ ನಿಚ್ಚಳವಾಗಿದೆ. ಯಾಕಂದರೆ ಅನಾಮಿಕ ಭೀಮಾ, ಈಗ ಭೀಮನ ಹೆಸರನ್ನು ಕೂಡ ಎಲ್ಲರೂ ಹೇಳ್ತಿದ್ದಾರೆ, ಆತನನ್ನು ತಮ್ಮ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಯಾಕಂದರೆ ಸುಮಾರು 17 ಗಂಟೆಗಳ ಕಾಲ, ಸುದೀರ್ಘವಾಗಿ 2 ದಿನಗಳ ಕಾಲ ವಿಚಾರಣೆ ಮಾಡಿದ್ದಾರೆ. ಈ ವಿಚಾರಣೆಯ ಸಂದರ್ಭ ಮಹತ್ವದ ಸಂಗತಿಗಳು SIT ತನಿಖಾಧಿಕಾರಿಗಳಿಗೆ ಗೊತ್ತಾಗಿರಬಹುದು, ಅಥವಾ ಆತ ಸುಳ್ಳು ಹೇಳಿದ್ದಾನೆ ಅನ್ನುವಂಥದ್ದು ಕ್ಲಾರಿಟಿ ಸಿಕ್ಕಿರಬಹುದು ಭೀಮನದ್ದು. ಈ ಕಾರಣಕ್ಕೋಸ್ಕರನೇ ಆತನನ್ನು ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ. SIT ಪೊಲೀಸರ ಮೊದಲ ಬಂಧನ ಇದಾಗುತ್ತೆ. ಈ ಮೂಲಕ ತನಿಖೆ ಆರಂಭ ಆಗ್ತಿದೆ ಅನ್ನೋದು ಎಲ್ರಿಗೂ ಗೊತ್ತಾಗ್ತಿದೆ. ಗೃಹ ಸಚಿವರು ಕೂಡ ಇದನ್ನೇ ಹೇಳಿದ್ರು. ಜೊತೆಯಲ್ಲಿ ಈಗ ಸರಿಯಾದ ಕ್ರಮದಲ್ಲಿ SIT ತನಿಖಾಧಿಕಾರಿಗಳು ಮುನ್ನುಗ್ಗುತ್ತಿದ್ದಾರೆ ಮತ್ತು ವಿಚಾರಣೆ ಆರಂಭವಾಗಿದೆ. ಅವರು ಸ್ಪಷ್ಟವಾಗಿ ಹೋಗಿದ್ದಾರೆ, ಪಕ್ಕ ಕ್ರಮಬದ್ಧವಾಗಿ ಹೋಗ್ತಿದ್ದಾರೆ ಅನ್ನುವಂಥದ್ದು. ಈಗ ಆತ ಸುಳ್ಳು ಹೇಳಿಕೆ ನೀಡಿದ್ದಾನೋ ಅಥವಾ ಮತ್ತೊಂದು ಪ್ರಕರಣದ ಸ್ಫೋಟಕ ವಿಚಾರವನ್ನು SIT ತನಿಖಾಧಿಕಾರಿಗಳ ಮುಂದೆ ಇಟ್ಟಿದ್ದಾನೋ ಅನ್ನೋದು ಮುಖ್ಯ ಆಗುತ್ತೆ. ಯಾಕಂದರೆ ಆತನೇ ತಪ್ಪೊಪ್ಪಿಗೆ ಹೇಳಿಕೆಯಲ್ಲಿ ಕೊಟ್ಟಿರುವಂತಹ ಬಹುಮುಖ್ಯ 2 ವಿಚಾರ ನಿಮ್ಮ ಗಮನಕ್ಕೆ ತರಬೇಕು. ಆ ನೊಂದ ಆತ್ಮಗಳಿಗೆ ಶಾಂತಿ ಸಿಕ್ಕಿ ನನ್ನ ಪಾಪ ಪ್ರಜ್ಞೆಯೂ ಕಡಿಮೆ ಆಗುತ್ತದೆ ಎಂಬ ನಂಬಿಕೆ ನನ್ನದು. ಈ ದೂರನ್ನು ಅತ್ಯಂತ ಗಂಭೀರತೆಯಿಂದ ಪರಿಗಣಿಸಲು ಮತ್ತು ಘೋರ ಅಪರಾಧಗಳನ್ನು ತನಿಖೆಗೊಳಪಡಿಸಿ ಸಾವಿನಲ್ಲೂ ಘನತೆಯನ್ನು ನಿರಾಕರಿಸಲ್ಪಟ್ಟ ಲೆಕ್ಕವಿಲ್ಲದಷ್ಟು ಬಲಿಪಶುಗಳಿಗೆ ನ್ಯಾಯವನ್ನು ಒದಗಿಸಲು ತಕ್ಷಣದ ಕ್ರಮ ಕೈಗೊಳ್ಳುವಂತೆ ನಾನು ಪ್ರಾರ್ಥಿಸುತ್ತೇನೆ. ನನ್ನ ಹೆಸರು ಮತ್ತು ಮಾಹಿತಿಯನ್ನು ಗೌಪ್ಯವಾಗಿ ಇಡುವಂತೆ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡುತ್ತೇನೆ. ಆರೋಪಿತರ ಹೆಸರುಗಳನ್ನು ಮತ್ತು ಅಪರಾಧಗಳಲ್ಲಿ ಅವರ ನಿಖರ ಪಾತ್ರವನ್ನು ಪೊಲೀಸರಿಗೆ ತಿಳಿಸುವ ಮುನ್ನವೇ ನಾನು ಕೊಲೆಯಾದರೆ ಅಥವಾ ಇದು ಅಲಭ್ಯವಾಗಿ ಹೋದರೆ ನಡೆದಿರುವ ಸತ್ಯವು ನನ್ನೊಡನೆ ನಾಶವಾಗದಿರಲೆಂದು ಈ ದೂರನ್ನು ನನ್ನ ಸಹಿ ಹಾಕಿ ಸುಪ್ರೀಂ ಕೋರ್ಟ್ ವಕೀಲರಾದ KV ಧನಂಜಯ ಅವರಿಗೆ ನೀಡಿರುತ್ತೇನೆ ಎಂಬಿತ್ಯಾದಿಗೆ ಹೇಳಿಕೊಂಡಿದ್ದ. ಅಷ್ಟೇ ಅಲ್ಲ, ಇಲ್ಲಿ ಸುಳ್ಳು ಮಾಹಿತಿಯನ್ನು ಸಲ್ಲಿಸುವ ಪರಿಣಾಮಗಳ ಸಂಪೂರ್ಣ ಜ್ಞಾನದೊಂದಿಗೆ ನಾನು ಈ ದೂರನ್ನು ನೀಡುತ್ತಿದ್ದೇನೆ. ಮೇಲೆ ಹೇಳಿದ ವಿಚಾರವು ನನ್ನ ಜ್ಞಾನ ಮತ್ತು ನಂಬಿಕೆಗೆ ಹೇಳಿರುತ್ತೇನೆಂದು ದೃಢೀಕರಿಸಿರುತ್ತೇನೆ. ನಾನು ಹೇಳಿರುವುದರ ಸತ್ಯತೆಯನ್ನು ಸ್ಥಾಪಿಸಲು ಪಾಲಿಗ್ರಾಫ್ ಅಥವಾ ಇನ್ನಾವುದೇ ಪರೀಕ್ಷೆಗೆ ಒಳಪಡಲು ಸಿದ್ಧನಿದ್ದೇನೆ ಅಂತ ಹೇಳಿದ್ದಾನೆ. ಇದು ಒಂದು. ಎರಡನೇದ್ದು, ಒಂದು BLR ಪೋಸ್ಟ್ನಲ್ಲಿ ಸೂಚ್ಯವಾಗಿ ಬರೆದಿರುವಂತಹ ಒಂದು ರಿಪೋರ್ಟ್, ಇಲ್ಲಿ ಬೇರೆಯದ್ದೇ ಪ್ರಕರಣಕ್ಕೆ ಆತನನ್ನು ಅರೆಸ್ಟ್ ಮಾಡುವಂತಹ ಮತ್ತು ಹೆಚ್ಚಿನ ವಿಚಾರಣೆಯನ್ನು ಮಾಡಲಿಕ್ಕೆ ಆತನನ್ನು ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ ಅನ್ನೋದಕ್ಕೆ ಅದೇ ತಪ್ಪೊಪ್ಪಿಗೆ ಹೇಳಿಕೆ ಮತ್ತು FIR ಏನಿದೆ 0039/2025 ಇದರಲ್ಲಿ ನೋಡಿ, ಆತ ಹೇಳ್ತಾನೆ, ಒಂದು ಸೌಜನ್ಯ ಪ್ರಕರಣ ಆಗಿತ್ತು, ಆ ದಿನ ನಾನು ಊರಿನಲ್ಲಿದ್ದೆ, ಅವತ್ತು ಕೂಡ ನನ್ನನ್ನು ಫೋನ್ ಮಾಡಿ ಕೇಳಿದ್ರು ಎಲ್ಲಿದ್ದೀಯಾ, ಊರಲ್ಲಿದ್ದೀನಿ ಅಂತ. ಅರೆ ನಾನು ಅಲ್ಲಿಗೆ ಹೋಗಲಿಲ್ಲ ಅನ್ನುವಂತಹ ಒಂದು ತಪ್ಪೊಪ್ಪಿಗೆ ಹೇಳಿಕೆಯನ್ನು ಭೀಮಾ ಕೂಡ ದಾಖಲಿಸಿದ್ದ. ಆದರೆ ಈ ಹೇಳಿಕೆಯನ್ನು ಪೊಲೀಸರು ಗಂಭೀರವಾಗಿ ಪರಿಗಣಿಸಿದ್ದಾರೆ ಅನ್ನುವಂಥದ್ದು SIT ಪೊಲೀಸರು BLR ಪೋಸ್ಟ್ನಲ್ಲಿ ದಾಖಲಾಗಿರುವಂತಹ ಒಂದು ವರದಿ. ಎಲ್ಲೋ ಒಂದು ಕಡೆ ಈ ಪ್ರಕರಣದತ್ತ ಗಟ್ಟಿಯಾಗಿ SIT ತನಿಖಾಧಿಕಾರಿಗಳು ಹೋಗ್ತಿದ್ದಾರಾ ಅನ್ನುವಂಥದ್ದು ಇಲ್ಲಿ ಮುಖ್ಯ ಆಗತ್ತೆ. ಜೊತೆಯಲ್ಲಿ ಮಂಪರು ಪರೀಕ್ಷೆಯನ್ನು ಮಾಡಿಸುವಂತಹ ಸಾಧ್ಯತೆ ಇನ್ನು ಮೇಲೆ ನಡೆಯಬಹುದು. ಯಾಕಂದರೆ ಸಾಕ್ಷ್ಯಾಧಾರಗಳೇನು ಸಿಕ್ಕಿವೆ, FSL ರಿಪೋರ್ಟ್ ಏನು ಬಂದಿದೆ, ಅವೆಲ್ಲವನ್ನೂ ಕೂಡ ತಾಳೆ ಹಾಕಿಕೊಂಡು ಇವರು ಮುಂದುವರಿತಾರೆ. ಯಾಕಂದರೆ ಇಲ್ಲಿ ಪೊಲೀಸರಿಗೆ ಈ ರೀತಿ ಆತನನ್ನು ವಶಕ್ಕೆ ಪಡೆಯೋದಕ್ಕೆ ಮುಖ್ಯ ಕಾರಣ ಆಗುವಂಥದ್ದು, ಒಂದು, ಆತ ತಪ್ಪೊಪ್ಪಿಗೆ ಹೇಳಿಕೆಯಲ್ಲಿ ಕೊಟ್ಟಂತಹ ಹೇಳಿಕೆ 164 CRPC ಅಡಿಯಲ್ಲಿ ಜಡ್ಜ್ ಮುಂದೆ, ಆನಂತರ SIT ಪೊಲೀಸ್ ಅಧಿಕಾರಿಗಳ ಎದುರಲ್ಲಿ ಆತ ಕೊಟ್ಟಂತಹ ಹೇಳಿಕೆ ಒಂದೇ ತರನಾಗಿ ಇಲ್ಲದೆ ಹೋದಲ್ಲಿ ಆತನನ್ನು ಪೊಲೀಸರು ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಪಕ್ಕಾ ಆಗಿರುತ್ತೆ. ಇದಲ್ಲದೆ ಸುಳ್ಳು ಮಾಹಿತಿ ನೀಡಿದ ಅನುಮಾನ ಮತ್ತು ಅದಕ್ಕೆ ಪೂರಕ ಸಾಕ್ಷಿಯನ್ನು ಪೊಲೀಸರು ಒದಗಿಸ್ತಾರೆ.
ಕೋರ್ಟ್ಗೆ ಸುಳ್ಳು ದೂರು ಅಥವಾ ತನಿಖೆಗೆ ಅಡ್ಡಿಪಡಿಸಿದ ಅಂತ ಆರೋಪಿಸಿ ಸತ್ಯಾಸತ್ಯತೆಯನ್ನು ಕೋರ್ಟ್ ಮುಂದೆ ಇಟ್ಟು FIR ದಾಖಲಿಸಬಹುದು. ಅನಾಮಿಕ ಸುಳ್ಳು ಎಂಬುದನ್ನು ಸಾಬೀತುಪಡಿಸಲು ನಿಖರ ಕಾರಣ ಕೊಡಬಹುದು. BNS 209, 227, 229 ಅಡಿಯಲ್ಲಿ ದೂರು ದಾಖಲಿಸಬಹುದು. ಇದು ಯಾವಾಗ ಅಂದರೆ ಉತ್ಖನನದಲ್ಲಿ ಏನೂ ಸಿಗದೇ ಇದ್ದಾಗ ಅಂತ ನಾವು ಭಾವಿಸಬಹುದು. ಹಾಗಿದ್ರೆ ಉತ್ಖನನದ ಸಂದರ್ಭದಲ್ಲಿ ಸಿಕ್ಕಂತಹ ಏನು ಒಂದಷ್ಟು ಮೂಳೆಗಳು, ಅದರ FSL ರಿಪೋರ್ಟು, ಇವೆಲ್ಲವನ್ನೂ ಗುಡ್ಡೆ ಹಾಕಿಕೊಂಡು ಒಟ್ಟುಗೂಡಿಸಿಕೊಂಡು ಭೀಮನನ್ನು ಹೆಚ್ಚುವರಿ ವಿಚಾರಣೆಗೆ ಈ ತನಿಖೆ ಸರಿಯಾದ ಕ್ರಮದಲ್ಲೇ ನಡೀತಿದೆ. ಯಾಕಂದರೆ ಒಂದಷ್ಟು ದಿನಾನು ಪೊಲೀಸರು ತಮ್ಮ ವಶಕ್ಕೆ ತಗೊಂಡು ಸರಿಯಾದ ರೀತಿಯಲ್ಲಿ ವಿಚಾರಣೆ ಮಾಡ್ತಾರೆ. ಈಗ SIT ವಿಚಾರಣೆ ವೇಳೆ ಏನಾಗಿದೆ ಏನಾಗಿಲ್ಲ, ಯಾರ್ಯಾರ ಹೆಸರು ಹೇಳಿದ್ದಾರೆ, ಅದು ಯಾವುದು ಕೂಡ ಯಾರಿಗೂ ಗೊತ್ತಿಲ್ಲ. ಯಾಕಂದರೆ SIT ತನಿಖಾಧಿಕಾರಿಗಳು ಆ ಯಾವ ಮಾಹಿತಿಯನ್ನು ಹೇಳಿಲ್ಲ. ಆದರೆ ಆತನನ್ನು ಕೋರ್ಟ್ ಮುಂದೆ ಸಬ್ಮಿಟ್ ಮಾಡ್ತಿದ್ದಾರೆ. ಆತನನ್ನು ವಶಕ್ಕೂ ಪಡಿಬಹುದು, ಅರೆಸ್ಟ್ ಮಾಡಬಹುದು, ಅಥವಾ ನ್ಯಾಯಾಂಗ ಜುಡಿಷಿಯಲ್ ಕಸ್ಟಡಿಗೆ ತಗೋಬಹುದು. ಒಟ್ಟಿನಲ್ಲಿ ಒಂದು ಮಹತ್ವದ ಬೆಳವಣಿಗೆ ಆಗ್ತಿದೆ. ತನಿಖೆ ಈಗಷ್ಟೇ ಶುರುವಾಗಿದೆ. ಇನ್ನು ಮುಂದೆ ಒಂದೊಂದೇ ಮಾಹಿತಿಯನ್ನು ತನಿಖಾಧಿಕಾರಿಗಳು ಈ ರೀತಿ ಕೊಡಬಹುದು. ಯಾಕಂದರೆ ಅವರು ಪೂರ್ತಿ ರಿಪೋರ್ಟನ್ನು ಏನು ಕಾಲಮಿತಿ ಇದೆ ಅದರೊಳಗಡೆ ಅದಾದ ಮೇಲೇ ಕೊಡಬೇಕು. ಅದು ಕೂಡ ಬೆಳತಂಗಡಿ ಕೋರ್ಟ್ಗೆ ಕೊಡಬೇಕು. ಯಾಕಂದರೆ ಕ್ರಿಮಿನಲ್ ಪ್ರೊಸೀಜರ್ ಪ್ರಕಾರ ಅವ್ರ ಮಧ್ಯದಲ್ಲಿ ಪ್ರೆಸ್ ಮೀಟು ಅಥವಾ ಮಧ್ಯಂತರ ವರದಿಯನ್ನು ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ. ಇದು ಕಾನೂನು. ಇಲ್ಲಿ ಕೂಡ ಯಾಕೆ ತಪ್ಪೊಪ್ಪಿಗೆ ಹೇಳಿಕೆ ಕೊಟ್ಟಂತಹ ಭೀಮ ಕೂಡ ಹೇಳಿದ್ದಾನೆ, ಏನೇ ನಾನು ಹೇಳಿದ್ದು ಸುಳ್ಳಾದರೆ ಅಥವಾ ನಾನು ತಪ್ಪು ಹೇಳಿಕೆ ಕೊಟ್ಟಿದ್ದರೆ, ಒಂದು ಕ್ಷೇತ್ರವನ್ನು ಅಪಚಾರ ಮಾಡೋದಕ್ಕೆ ಮುಂದಾಗಿದ್ರೆ ನನಗೆ ಯಾವ ಶಿಕ್ಷೆ ಆದರೂ ಕೊಡಿ ಅನ್ನೋದನ್ನು ಹೇಳಿರುವಂಥದ್ದು. ತಪ್ಪೊಪ್ಪಿಗೆ ಹೇಳಿಕೆಯಲ್ಲೂ ಕೂಡ ಅದೇ ರೀತಿ ಆಗುತ್ತೆ. ಇಷ್ಟು ದಿನ ಆತ ದೂರುದಾರ ಆಗಿದ್ದ, ಇನ್ನು ಮೇಲೆ ಆತ ಆರೋಪಿ ಆಗ್ತಾನೆ. ಅಲ್ಲಿಗೆ ಮುಗಿದೋಗೋದಿಲ್ಲ. ಯಾಕಂದರೆ ತನಿಖಾಧಿಕಾರಿಗಳು, SIT ತನಿಖಾಧಿಕಾರಿಗಳು ಅತ್ಯಂತ ಅಚ್ಚುಕಟ್ಟಾಗಿ ತನಿಖೆಯನ್ನು ನಡೆಸ್ತಿದ್ದಾರೆ ಅನ್ನೋದಕ್ಕೆ ಈಗಿನ ಬೆಳವಣಿಗೆಗಳು ಸಾಕ್ಷಿ ನುಡಿತಿದ್ದಾವೆ. ಇನ್ನುಳಿದಂತೆ ಯಾರೆಲ್ಲ ದೂರು ಕೊಟ್ಟಿದ್ದಾರೋ ಅವರ ದೂರಿನ ಸತ್ಯಾಸತ್ಯತೆಯನ್ನು ಪರಿಗಣಿಸಿನೇ ಮುಂದಿನ ಕ್ರಮವನ್ನು SIT ತನಿಖಾಧಿಕಾರಿಗಳು ತಗೋತಾರೆ. ಈಗ ಮೈನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ತುಂಬ ಬರಬಹುದು, ಆಲ್ಮೋಸ್ಟ್ ಜಡ್ಜ್ಮೆಂಟ್ ತನಕನೇ ಬಂದಿರಬಹುದು. ಅದಲ್ಲ, SIT ತನಿಖಾಧಿಕಾರಿಗಳು ಏನನ್ನ ಹೇಳ್ತಾರೋ, ರಿಪೋರ್ಟ್ ಏನು ಬರುತ್ತೋ ಅದು ಮಾತ್ರ ಸತ್ಯ ಆಗುತ್ತೆ. ಕಾನೂನಿನ ಎದುರಿನಲ್ಲಿ ಯಾವುದು ಸತ್ಯವೋ ಅದು ಮಾತ್ರ ಸತ್ಯ. ಒಂದು ಕ್ಷೇತ್ರ, ಅದರ ಪಾವಿತ್ರತೆ ಅದು ಬೇರೆ ಪ್ರಶ್ನೆ. ಯಾಕಂದರೆ ಎಲ್ಲ ಭಕ್ತರಿಗೂ ಕೂಡ ಅಲ್ಲಿನ ದೇವಾನುದೇವತೆಗಳ ಬಗ್ಗೆ, ನೆಲೆ ನಿಂತಹ ದೈವಗಳ ಬಗ್ಗೆ ಯಾರೂ ಕೂಡ ಅಪಪ್ರಚಾರ ಮಾಡ್ತಿಲ್ಲ, ಬೊಟ್ಟು ಮಾಡಿ ತೋರಿಸ್ತಿಲ್ಲ. ಆದರೆ ಈತ ಕೊಟ್ಟಿದ್ದು ದೂರು ದೇವರ ಬಗ್ಗೆ ಅಲ್ಲ, ಅಲ್ಲಿ ಇಂತಹ ಪ್ರಕರಣ ನಡೆದಿತ್ತು ಅನ್ನುವಂಥದ್ದಷ್ಟೇ. ಅಲ್ಲಿಗೆ ಸತ್ಯಾಸತ್ಯತೆ ಹೊರಗೆ ಬರಬೇಕು ಅನ್ನೋದನ್ನು ಕೂಡ ಸರ್ಕಾರ ಪ್ರತಿಪಾದನೆ ಮಾಡ್ತಿದೆ, ಮುಖ್ಯಮಂತ್ರಿ ಪ್ರತಿಪಾದನೆ ಮಾಡ್ತಿದ್ದಾರೆ, ಆ ಕ್ಷೇತ್ರದ ಪ್ರಮುಖರು ಕೂಡ ಒಪ್ಪಿಕೊಂಡಿದ್ದಾರೆ. ಈಗ ಇದು ಸಂತೆಯಲ್ಲಿ ಬಂದು ಕೂತಂತಹ ಸುದ್ದಿ ಅಲ್ಲ, ಕೋರ್ಟ್ನಲ್ಲಿ ಇರುವಂತಹ ಸುದ್ದಿ. ಅದಕ್ಕೆ ಆದಂತಹ ಘನತೆ, ಪಾವಿತ್ರತೆ ಇರುತ್ತೆ. ಹೇಗೆ ದೈವದ ಬಗ್ಗೆ ಇರುತ್ತೋ ಅದೇ ರೀತಿ ಕಾನೂನು, ದೈವ, ದೇವರು ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಎಮೋಷನ್ಗಾಗಲಿ 4 ಹಣೆ ಬೆಲೆ ಇರೋದಿಲ್ಲ, ಎವಿಡೆನ್ಸ್ಗೆ ಮಾತ್ರವೇ ಬೆಲೆ ಇರುತ್ತೆ. ಮತ್ತು ತನಿಖೆ ಮತ್ತು ತನಿಖಾಧಿಕಾರಿಗಳು ಕೊಡಬಹುದಾದಂತಹ ವರದಿ ಅದಕ್ಕೂ ಕೂಡ ಅಷ್ಟೇ ಬೆಲೆ ಇರುತ್ತೆ.